ಪ್ರೈಸ್ ದ ಲಾರ್ಡ್. ದೇವನಾಮಕ್ಕೆ ಮಹಿಮೆ ಆಗಲಿ. ಇವತ್ತಿನ ದಿನದಲ್ಲಿ ನಾವು ದೀಕ್ಷಾ ಸ್ನಾನ ಬಗ್ಗೆ ಕಲಿತ್ಕೊಳ್ಳೋಕ್ಕೆ ಇದ್ದೀವಿ. ಬನ್ನಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ. ದೇವರೇ, ಈ ಒಂದು ಸಮಯದಲ್ಲಿ ನೀವು ಕೊಟ್ಟಿರುವಂಥ ನಮಗೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಈ ಬೆಳಗಿನ ಸಂಜೆಯಲ್ಲಿ ನೀನು ಎಲ್ಲರನ್ನು ಆಶೀರ್ವಾದ ಮಾಡು. ಈ ವಾಕ್ಯ ಕೇಳೋರನ್ನು ಸ್ವಾಮಿ ನೀನು ಪೂರ್ತಿಯಾಗಿ ನಿನ್ನ ಆತ್ಮದಿಂದ ನಡೆಸಬೇಕಂತ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಸ್ವಾಮಿ. ಈ ವಾಕ್ಯ ಭಾಗಗಳನ್ನು ನೀನು ಆಶೀರ್ವಾದ ಮಾಡು. ಎಲ್ಲ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೀವಿ. ಮುಂದಿನ ವಾರದಲ್ಲಿ ನಾವು ಸುವಾರ್ತೆ ಹೇಗೆ ಸಾರಬೇಕು ಮತ್ತು ಸುವಾರ್ತೆ ಸಾರುವಾಗ ಜನ ನಮ್ಮನ್ನು ಏನು ಪ್ರಶ್ನೆ ಕೇಳ್ತಾರೆ ಅದರ ಬಗ್ಗೆ ನಾವು ಕಲ್ತಿದ್ದೀವಿ. ಇವಾಗ ನಾವು ದೀಕ್ಷಾ ಸ್ನಾನ ಅಂದರೆ ಏನು, ಅದು ಹೇಗೆ ತಗೋಬೇಕು, ಯಾರು ತಗೋಬೇಕು, ಹೆಂಗೆ ಅದನ್ನು ಆಚರಣೆ ಮಾಡಬೇಕು, ಅದರ ಬಗ್ಗೆ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲದಾಗಿ ದೀಕ್ಷಾ ಸ್ನಾನ ಅಂದರೆ ನಾವು ರಕ್ಷಣೆ ಹೊಂದಿದ ಮೇಲೆ ದೇವರು ಕೊಟ್ಟಿರುವಂಥ ಒಂದು ಆಜ್ಞೆಯನ್ನು ಆ ಆಜ್ಞಾನವನ್ನು ನಾವು ಏನು ಮಾಡ್ತಾಯಿದ್ದೀವಿ, ಪಾಲನೆ ಮಾಡ್ತಾಯಿದ್ದೀವಿ. ಅದನ್ನು ದೀಕ್ಷಾ ಸ್ನಾನ ಅಂತ ಹೇಳ್ತಾರೆ. ನಾವು ಬರೀ ರಕ್ಷಣೆ ಹೊಂದಲಾರದೆ ದೀಕ್ಷಾ ಸ್ನಾನನ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಬೈಬಲ್ ಪ್ರಕಾರವಾಗಿ ನಾವು ನೋಡೋದಾದರೆ ನಾವು ಯೇಸು ಸ್ವಾಮಿ ಮೇಲೆ ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ತಗೋಬೇಕಂತ ದೇವರ ವಾಕ್ಯ ನಮಗೆ ಹೇಳುತ್ತೆ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಅವರು ಒಂದು ಸೇವೆ ಕಾಲದಲ್ಲಿ ನಾವು ನೋಡೋದಾದರೆ ಮೊಟ್ಟ ಮೊದಲಾಗಿ ಮಾಡಿರುವಂಥ ಕಾರ್ಯ ಅದು ಏನಂದರೆ ಅವರು ದೀಕ್ಷಾ ಸ್ನಾನವನ್ನು ತಗೊಂಡಿದ್ದಾರೆ. ಅವರು ಸೇವೆಯನ್ನು ಪ್ರಾರಂಭ ಮಾಡೋಕ್ಕೆ ಮುಂಚೆ ಅವರು ದೀಕ್ಷಾ ಸ್ನಾನ ತಗೊಳ್ಳೋದಾಗಿ. ಎರಡನೇದಾಗಿ ನಾವು ನೋಡೋದಾದರೆ ಅವರೇನು ಮಾಡ್ತಾರೆ, ಅವರು ಕೊನೆಯಲ್ಲಿ ಈ ಭೂಮಿಯನ್ನು ಬಿಟ್ಟು ಪರಲೋಕಕ್ಕೆ ಹೋಗೋಕ್ಕೆ ಮುಂಚೆ ಅವರು ಏನು ಮಾಡ್ತಾರೆ ಅಂದರೆ ದೀಕ್ಷಾ ಸ್ನಾನ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ನಮಗೆ ಗೊತ್ತಿದೆ. ಮತ್ತು 28 ಅಲ್ಲಿದೆ. ಅವರ ವಾಕ್ಯ ಹೇಳುತ್ತೆ, ಎಲ್ಲ ಅಧಿಕಾರವನ್ನು ನಾನು ನಿಮಗೆ ಕೊಟ್ಟಿದ್ದೀನಿ, ನೀವು ಜನರನ್ನು ಹೋಗಿ ಅವರಿಗೆ ತಂದೆ ಯೇಸು ಸ್ವಾಮಿ ಮತ್ತು ಪರಿಶುದ್ಧ ಆತ್ಮದಿಂದ ನೀವು ಅವರಿಗೆ ದೀಕ್ಷಾ ಸ್ನಾನ ಮಾಡಿ ಅಂತ ದೇವರು ನಮಗೆ ಹೇಳಿಬಿಟ್ಟು ನಮಗೆ ಹೋಗಿದ್ದಾರೆ. ಜನರಿಗೆ ಎಲ್ಲರನ್ನು ನೀವು ಹೇಳ್ಕೊಡಿ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಯೇಸು ಸ್ವಾಮಿ ಹೇಗೆ ದೀಕ್ಷಾ ಸ್ನಾನ ತಗೋತಾರೆ ಮತ್ತು ಸುವಾರ್ತೆ 1ನೇ ಅಧ್ಯಾಯ 9 ಮತ್ತು 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಯೇಸು ಸ್ವಾಮಿ ಯೋರ್ದಾನ್ ಆ ಒಂದು ನದಿಯಲ್ಲಿ ಹೋಗಿ ಅವರು ದೀಕ್ಷಾ ಸ್ನಾನ ತಗೊಂಡಿದ್ದಾರೆ. ಯೋರ್ದಾನ ಪಕ್ಕದಲ್ಲಿ ಹೋಗಿ ದೀಕ್ಷಾ ಸ್ನಾನ ತಗೊಂಡಾರಂತ ದೇವರ ವಾಕ್ಯ ಹೇಳಿಲ್ಲ. ಅವರು ನೀರು ಒಳಗಡೆ ಹೋಗಿ ಯೋಹಾನನ ಅವರಿಗೆ ಬಪ್ತಿಸ್ಮ ಕೊಟ್ಟಿದ್ದಾರೆ. ಅದಾದಮೇಲೆ ಅವರು ದೀಕ್ಷಾ ಸ್ನಾನ ತಗೊಂಡು ಅವರು ಹೊರಗಡೆ ಬಂದಿದ್ದಾರೆ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಜನರು ನಾವು ಕೆಲವೊಂದು ಸಭೆಯಲ್ಲಿ ನೋಡೋದಾದರೆ ಅವರೇನು ಚಿಮುಕಿಸೋದು ಮತ್ತು ಬರೀ ಸ್ವಲ್ಪ ನೀರು ಹಾಕ್ಬಿಟ್ಟು ಜನರನ್ನು ದೀಕ್ಷಾ ಸ್ನಾನ ಕೊಡ್ತಾರೆ. ಆದರೂ ದೇವರ ವಾಕ್ಯದಲ್ಲೂ ಅದು ಎಲ್ಲಿಯೂ ಬರೆದಲ್ಪಟ್ಟಿಲ್ಲ. ಆ ಹಳೆ ಕಾಲದಲ್ಲಿ ಕೆಲವೊಂದು ಜನ ಸಭೆಯಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಅವರು ಸಾಯಕ್ಕಿದ್ದಾರೆ, ಅವರು ಈಗ ತೀರೋಗ್ಬಿಡ್ತಾರೆ. ಆ ಜನರನ್ನು ಏನು ಮಾಡ್ತಾಯಿದ್ದಾರೆ ಅನ್ನೋ ಚಿಮುಕಿಸಿ ಅವ್ರಿಗೆ ದೀಕ್ಷಾ ಸ್ನಾನ ಕೊಡ್ತಾಯಿದ್ರು. ಅದು ಏನಾಗಿದೆ ಅಂದರೆ ಆಮೇಲೆ ಸಭೆಗಳನ್ನು ಅದನ್ನು ತಗೊಂಡು ಅದರ ಮೇಲೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಅದನ್ನು ಆಚರಣೆ ಮಾಡಿ ಅವರು ಮಾಡ್ತಾ ಇದ್ದಾರೆ. ಆದರೂ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಅಪೊಸ್ತಲ ಕೃತ್ಯಗಳಲ್ಲಿ 8ನೇ ಅಧ್ಯಾಯ 36ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಅಲ್ಲೇ ನಾವು ಬಪ್ತಿಸ್ಮ ದೀಕ್ಷಾ ಸ್ನಾನದ ಬಳಿಗೆ ನೋಡ್ತೀವಿ. ಅದರಲ್ಲಿ ಏನು ಬರೆದಲ್ಪಟ್ಟಿದೆ ಅಂದರೆ ಅಲ್ಲೇ ಒಂದು ಫಿಲಿಪನು ಮತ್ತು ಆ ಒಂದು ಮನುಷ್ಯನಿದ್ದಾನೆ, ಇವರೇನು ಮಾಡ್ತಾರೆ, ಅವನು ಹೇಳ್ತಿದ್ದಾನೆ, ಇಲ್ಲೇ ನೀರಿದೆ, ನಮಗೆ ದೀಕ್ಷಾ ಸ್ನಾನದಿಂದ ನಮ್ಮನ್ನೇ ಯಾಕೆ ನೀವು ನಿಲ್ಲಿಸ್ತಾ ಇದ್ದೀರಾ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಬೈಬಲ್ ಹೇಳುತ್ತೆ 38-30 ವಚನದಲ್ಲಿ ಅವರಿಬ್ಬರು ನೀರು ಒಳಗಡೆ ಹೋಗಿ ಆ ನೀರು ಒಳಗಡೆಯಿಂದ ಅವರು ಹೊರಗಡೆ ಬಂದಿದ್ದಾರೆ ಅಂತ. ಅಂದರೆ ದೀಕ್ಷಾ ಸ್ನಾನ ಅಂದರೆ ಹೆಂಗೆ ಅಂದರೆ ಅದು ನೀರು ಒಳಗಡೆ ಹೋಗಿ ಹೊರಗಡೆ ಬರಬೇಕು. ಈಗ ಹಳೆ ಕಾಲದಲ್ಲಿ ನಾವು ನೋಡೋದಾದರೆ ನಾವು ಏನು ಮಾಡ್ತಾಯಿದ್ದೀವಿ, ಬಟ್ಟೆ ನಾವು ಒಗಿಬೇಕಂದ್ರೆ ಅದನ್ನು ಸ್ವಲ್ಪ ಪೌಡರಲ್ಲಿ ಹಾಕಿ ನೀರಲ್ಲಿ ಹಾಕಿ ಅದನ್ನು ಸ್ವಲ್ಪ ಸಮಯ ನಾವು ಇಡ್ತಾಯಿದ್ದೀವಿ. ಆಮೇಲೆ ನಾವು ಏನು ಮಾಡ್ತಾಯಿದ್ದೀವಿ, ಆ ಬಟ್ಟೆಯನ್ನು ನಾವು ವಾಶ್ ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ನಾವು ದೀಕ್ಷಾ ಸ್ನಾನ ಅಂದರೆ ಏನು ಅಂದರೆ ಅದು ನೀರು ಒಳಗಡೆ ನಾವು ಹೋಗಿ ಅದರಿಂದ ಹೊರಗಡೆ ಬರಬೇಕಾಗಿದೆ. ಅದಕ್ಕೆ ಕೆಲವೊಂದು ವಾಕ್ಯಗಳನ್ನು ನಾವು ನೋಡೋಕ್ಕೆ ಮುಂಚೆ ಈ ಒಂದು ಪದ ದೀಕ್ಷಾ ಸ್ನಾನ ಅಂದರೆ ಅದನ್ನು ಏನು ಮಾಡ್ದಿರ ತರ್ಜಮೆ ಮಾಡಲಿಲ್ಲ. ಅದನ್ನು
ಅನುವಾದಿಸಿದ ಪದ ಅಂತ ನಾವು ನೋಡ್ಬೋದು. ಯಾಕೆಂದರೆ ಆ ಸಮಯದಲ್ಲಿ ಅದನ್ನು ಯಾರೂ ಅದನ್ನು ತರ್ಜುಮೆ ಮಾಡಲಿಲ್ಲ, ಅದಕ್ಕೆ ಅನುವಾದ ಯಾರೂ ಕೊಟ್ಟಿಲ್ಲ. ಅದಕ್ಕೆ ಬೆಕ್ಟೈಸ್ ಅಂದ್ರೆ ಆ ಒಂದು ಪದ, ಬ್ಯಾಪ್ಟೈಸು ಅಂತ ಆ ಪದ ಹಂಗೆ ನಾವು ರಿಟರ್ನ್ ಇದ್ದಾರೆ. ಓಕೆ, ಇದನ್ನು ನಾವು ನೋಡಿದಾದರೆ ಇದನ್ನು ಚಿತ್ರ ಸ್ವರೂಪವದ್ದೇ ನಾವು ಹೇಗೆ ಅದನ್ನು ನಮ್ಮ ಜೀವಿತದಲ್ಲಿ ನಾವು ನೋಡಿಕೊಳ್ಬೇಕು ಅಂತ ರೋಮರ್ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ರಿಂದ 7ನೇ ವಚನದಲ್ಲಿ ಯೇಸು ಸ್ವಾಮಿ ಮಾಡಿರುವಂಥ ಕಾರ್ಯದ ಬಗ್ಗೆ ಇದನ್ನು ನಮಗೆ ಹೇಳಲ್ಪಟ್ಟಿದೆ. ಇದರಲ್ಲಿ ನೀವು ಆ ವಚನವನ್ನು ಓದ್ಬೋದು. ಆ ವಚನ ಏನು ಹೇಳುತ್ತೆ? ಯೇಸು ಸ್ವಾಮಿ ನಮಗಾಗಿ ಅವರೇನು ಮಾಡಿದ್ದಾರೆ? ಸಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಸುವಾರ್ತೆ ಅಂದರೆ ಏನು? 1 ಕೊರಿಂಥಿ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಸುವಾರ್ತೆ ಅಂದರೆ ಆ ವಾಕ್ಯದ ಪ್ರಕಾರ ಯೇಸು ಸ್ವಾಮಿ ಸಿಲುಬೆ ಮೇಲೆ ಹೋಗಿದ ಮೇಲೆ ಅವರು ನಮಗಾಗಿ ಹೂಣಿಟ್ಟಿದ್ದಾರೆ, ಮತ್ತು ತಿರ್ಗಾ ಅವರು ಬಂದಿದ್ದಾರಂತ, ಅವರು ತಿರ್ಗಾ ಅದರಿಂದ ಪುನರುತ್ಥಾನ ಆಗಿದ್ದಾನಂತ ದೇವರ ವಾಕ್ಯ ನಮಗೆ ಹೇಳಲ್ಪಟ್ಟಿದೆ. ಮೊಟ್ಟ ಮೊದಲದಾಗಿ ಕಾರ್ಯ ನಾವು ನೋಡ್ತೇವೆ ಅಂದರೆ ಅದು ಯೇಸು ಸ್ವಾಮಿ ನಮಗಾಗಿ ಮಾಡಿರುವಂಥ ಕಾರ್ಯ ಅಂತ ನಾವು ನೋಡಬಹುದು. ಅಂದರೆ ಯೇಸು ಸ್ವಾಮಿ ನಮಗಾಗಿ ಸತ್ತಿದ್ದಾರೆ. ಅದೇ ರೀತಿಯಾಗಿ ನಾವು ನಮ್ಮ ಜೀವಿತದಲ್ಲಿ ಬಾಪ್ತಿಸ್ಮ ದೀಕ್ಷಾಸ್ನಾನ ತಗೊಳ್ಳುವಾಗ ನಾವು ಸತ್ತಿದ್ದೀವಿ. ನಾವು ಆ ನೀರು ಒಳಗಡೆ ಹೋಗುವಾಗ ನಾವು ಉಣಲ್ಪಟ್ಟಿದ್ದೀವಿ. ಎರಡನೇದಾಗಿ ನಾವು ನೋಡೋದೇ ಅದೇ ರೋಮ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಸತ್ತಿದ್ದೀವಿ ಮತ್ತು ನಾವು ಪುನರುತ್ಥಾನ ಆಗಿದ್ದೀವಿ. ಅಂದರೆ ನಾವು ನಮ್ಮ ಜೀವಿತದಲ್ಲಿ ಹಳೆಯ ಸ್ವಭಾವಕ್ಕೆ ನಾವು ಪೂರ್ತಿಯಾಗಿ ಸತ್ತಿದ್ದೀವಿ. ಈಗ ನಾವು ಹೇಗೆ ಜೀವಿಸಬೇಕಂದ್ರೆ ಹೊಸ ಸ್ವಭಾವ, ದೇವರು ನಮಗೆ ಕೊಟ್ಟಿರುವಂಥ ಒಂದು ಹೊಸ ಸ್ವಭಾವದಲ್ಲಿ ನಾವು ಜೀವಿಸ್ತೇವೆ. ಒಂದು ಉದಾಹರಣೆ ನಮಗೆ ಕೊಡಲ್ಪಡ್ತೀನಿ. ಒಂದಲೇನೆ ನೀವು ಕೆಲಸದಲ್ಲಿ ಇದ್ದೀರಾ, ನಿಮಗೆ ಈಗ ಹಳೆ ಕೆಲಸ ಬಿಟ್ಟು ನೀವು ಹೊಸ ಕೆಲಸಕ್ಕೆ ಬಂದಿದ್ದೀರಾ. ಈಗ ನೀವು ಏನು ಮಾಡ್ತೀರಾ ಅಂದರೆ ಆ ಹೊಸ ಕೆಲಸ ಕೊಟ್ಟಿರುವ ಒಂದು ಯಜಮಾನ ಯಾರು ನಿಮ್ಮ ಮೇಲೆ ಇದ್ದಾರೆ ಅವ್ರ ಮಾತನ್ನು ನೀವು ಕೇಳಬೇಕಾಗಿದೆ. ನೀವು ಹಳೆ ಕೆಲಸದಲ್ಲಿ ನೀವು ಎಲ್ಲೇ ಕೆಲಸ ಮಾಡ್ತಾಯಿದ್ದೀರಾ ಅವರನ್ನು ಫೋನ್ ಮಾಡಿ ಈ ಹೊಸ ಕೆಲಸದಲ್ಲಿ ಇರುವಂಥ ಕೆಲಸಕ್ಕೆ ನೀವು ಕೆಲಸ ಮಾಡೋಕ್ಕೆ ನೀವು ಅವರಿಗೆ ಫೋನ್ ಮಾಡಲ್ಲ. ಅದೇ ರೀತಿಯಾಗಿ ನಮಗೆ ದೇವರು ಹೊಸ ಜೀವನವನ್ನು ಕೊಟ್ಟಿದ್ದಾರೆ. ಹೊಸ ಜೀವಿತದಲ್ಲಿ ದೇವರು ಇಷ್ಟಪಡ್ತಾರೆ ನಾವು ನಡಿಬೇಕಂತ. ಮೊಟ್ಟ ಮೊದಲನೇದಾಗಿ ನಾನು ಎಂದಿದ್ದೀನಿ, ಯೇಸು ಸ್ವಾಮಿ ಮಾಡಿರುವಂಥ ಕಾರ್ಯ ಅದು ಚಿತ್ರಿಸ್ತದೆ ನಮ್ಮ ದೀಕ್ಷಾಸ್ನಾನ. ಎರಡನೇದಾಗಿ ನಾನು ಸತ್ತಿದ್ದೀನಿ ಮತ್ತು ನಾನು ದೇವರ ಜೊತೆಯಲ್ಲಿ ಉಣಲ್ಪಟ್ಟಿದ್ದೀನಿ, ಅದು ಎರಡನೇ ಕಾರ್ಯ. ಮೂರನೇ ಕಾರ್ಯ ಅದೇನೆಂದರೆ ನನಗೆ ದೇವರು ಒಂದು ಹೊಸ ಜೀವನವನ್ನು ಕೊಟ್ಟಿದ್ದಾರೆ. ದೀಕ್ಷಾಸ್ನಾನ ಅದು ಯಾವುದನ್ನು ಚಿತ್ರಿಸುತ್ತೆ ಅಂದರೆ ನಾನು ಈಗ ಹೊಸದಾಗಿ ಆಗಿದ್ದೀನಿ. 2ನೇ ಕೊರಿಂಥದಲ್ಲಿ ನಾವು ಓದ್ತೀವಿ, ಹಳೆಯದನ್ನು ಎಲ್ಲ ಹೋಗಿದೆ, ಈಗ ಎಲ್ಲವುದು ಹೊಸದಾಗಿ ಆಗಿದೆ. ಅಂದರೆ ನಮ್ಮ ಜೀವಿತ ಯೇಸು ಸ್ವಾಮಿ ಮೇಲೆ ವಿಶ್ವಾಸ ಇಟ್ಟಿದ ಮೇಲೆ ಎಲ್ಲ ಹೊಸದಾಗಿ ಆಗಿದೆ. ಅದೇ ಮೀಕಾದಲ್ಲಿ ನಾವು ನೋಡ್ತೀವಿ 7ನೇ ಅಧ್ಯಾಯದಲ್ಲಿ 7ನೇ ಅಧ್ಯಾಯ 19-20ದಲ್ಲಿ ಎಲ್ಲ ಪಾಪ ದೇವರೇನು ಮಾಡಿದ್ದಾರೆ ಪೂರ್ತಿಯಾಗಿ ನಮ್ಮಿಂದ ತೆಗೆದಿದ್ದಾರೆ. ಅದೇ ರೀತಿಯಾಗಿ ಇನ್ನೂ ಮುಂದಿನ ವಾರದಲ್ಲಿ ನಾವು ಇನ್ನೂ ದೀಕ್ಷಾಸ್ನಾನ ಬಗ್ಗೆ ಕಲ್ತ್ಕೊಳ್ಳೋಣ. ದೀಕ್ಷಾಸ್ನಾನ ಏನಿದೆ, ಅದು ಹೆಂಗೆ ಮಾಡಬೇಕಾಗಿದೆ ಅಂತ ಇನ್ನೂ ಮುಂದಿನ ವಾರದಲ್ಲಿ ನಾವು ಕಲಿಸ್ಕೊಳ್ಳೋಣ. ಬನ್ನಿ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ. ದೇವರೇ, ಈ ಒಂದು ಸಮಯದಲ್ಲಿ ನೀವು ನಮಗೆ ಕೊಟ್ಟಿರುವಂಥ ಈ ಒಂದು ಬೈಬಲಿಂದ ಕೊಟ್ಟಿರುವಂಥ ಗಾನಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಸ್ವಾಮಿ. ಎಷ್ಟೋ ಜನರ ದೀಕ್ಷಾಸ್ನಾನ ತಗೊಳ್ಳಿಲ್ಲ, ಅವರಿಗೆ ಆ ಒಂದು ನೀನು ಆಜ್ಞೆಯನ್ನು ಕೊಟ್ಟಿದ್ದೀರಾ. ಅವರು ನಿಮ್ಮ ಮೇಲೆ ರಕ್ಷಣೆ ಹೊಂದಿದ ಮೇಲೆ ಅವು ದೀಕ್ಷಾಸ್ನಾನ ತಗೊಳ್ಳೋಕ್ಕೆ ನೀನು ಅವರಿಗೆ ಸಹಾಯ ಮಾಡು ಸ್ವಾಮಿ. ಯಾರು ದೀಕ್ಷಾಸ್ನಾನ ತಗೊಂಡಿದ್ದಾರೆ ಅವರ ಒಂದು ಹೊಸ ಜೀವನದಲ್ಲಿ ಬೆಳಕಲ್ಲಿ ನಡೆಯೋಕ್ಕೆ ನೀವು ಅವ್ರಿಗೆ ಸಹಾಯ ಮಾಡು. ಎಲ್ಲ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೀವಿ. ಆಮೇನ್.